ನಮಸ್ಕಾರ. ಸೊ ಇವತ್ತಿನ ಸಂಚಿಕೆಯಲ್ಲಿ ನಿದ್ರಾಹೀನತೆ ಯಾವ ಗ್ರಹದಿಂದ ಬರ್ತದೆ, ಅದಕ್ಕೆ ಪರಿಹಾರ ಏನು, ಮತ್ತೆ ಕೆಟ್ಟ ಕನಸುಗಳು, ದುಸ್ವಪ್ನ ಅಂದ್ರೆ ಕೆಟ್ಟ ಕನಸುಗಳು ಬೀಳುವುದು ಯಾವುದರಿಂದ, ಅದಕ್ಕೆ ಪರಿಹಾರ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಹೋಗೋಣ. ಸೊ ಫಸ್ಟ್ ಟೈಮ್ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಅನ್ನ ಮಾಡಿ ನೋಡಿ. ಜಾತಕದಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ನಿಮ್ಮ ಜಾತಕ ಡೇಟ್ ಆಫ್ ಬರ್ತ್ ಟೈಮಿಂಗ್ ಗೊತ್ತಿದ್ರೆ ಅದು ನಿಮ್ಮ ಮೂಲ ಜಾತಕ. ಸೊ ಡೇಟ್ ಆಫ್ ಬರ್ತ್ ಗೊತ್ತಿದೆ, ರಾಶಿ ನಕ್ಷತ್ರ ಮಾತ್ರ ಗೊತ್ತಿದೆ, ಅದು ನಿಮ್ಮ ಮೂಲ ಜಾತಕ ಆಗಲ್ಲ. ಯಾಕಂದ್ರೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಪ್ರಶ್ನಾಶಾಸ್ತ್ರಕ್ಕೆ ನೋಡ್ಬೇಕು ಟೈಮಿಂಗ್ ಇಲ್ಲದವರಿಗೆ. ಜಾತಕದಲ್ಲಿ ನಿದ್ರಾಹೀನತೆಗೆ ಮುಖ್ಯವಾದ ಕಾರಣ ಗ್ರಹ ಅಂತ ನಾವು ಮನೆಯನ್ನ ನೋಡ್ಬೇಕು. 12 ಮನೆಗಳು ಜ್ಯೋತಿಷ್ಯದಲ್ಲಿ ಇರ್ತಕ್ಕಂಥದ್ದು. 12 ಮನೆಗಳಲ್ಲಿ 3ನೇ ಮನೆ ಹಾಗೂ 12ನೇ ಮನೆ ನಿದ್ದೆಯ ಮನೆ. ಸೊ ಅದು 12ನೇ ಮನೆ ಅಲ್ಲಿ ಇಲ್ಲದಾಗ 3ನೇ ಮನೆಯ ಜೊತೆ 12ನೇ ಮನೆ ಕನೆಕ್ಟ್, ತೃತೀಯ ಭಾವದ ಜೊತೆ ದ್ವಾದಶ ಭಾವ ಕನೆಕ್ಟ್ ಆದಾಗ ಅಲ್ಲಿ ನಿದ್ರಾಹೀನತೆ ಬರ್ತಕ್ಕಂಥದ್ದು. ಅಷ್ಟಮ ಭಾವ ಕೂಡ ಬಂದ್ರೆ ಅಂದ್ರೆ ಟೆನ್ಷನ್ ಇರ್ಬೋದು, ಅಥವಾ ವಿಪರೀತ ತಲೆನೋವು ಇರ್ಬೋದು. ಸೂರ್ಯ ಬಂದಾಗ ವಿಪರೀತ ತಲೆನೋವಿಂದ ನಿದ್ರಾಹೀನತೆ ಬರಬಹುದು. ಚಂದ್ರ ಬಂದಾಗ ಮಾನಸಿಕ ಕಿರುಕುಳದಿಂದ, ಯಾವುದೋ ಒಂದು ಮಾನಸಿಕ ಚಿಂತೆಯಿಂದ ನಿದ್ರಾಹೀನತೆ ಬರಬಹುದು. ದುಸ್ವಪ್ನಗಳು ಕೂಡ 12ನೇ ಮನೆ ಅಂದ್ರೆ ಶಯನದ ಮನೆ, ಮಲಗುವ ಮನೆ ಯಾವುದು ಅಂದ್ರೆ 12ನೇ ಮನೆ, ಹಾಗೂ 4ನೇ ಮನೆ ಮಲಗುವ ಜಾಗ, ಅದು ನಮ್ಮ ಪ್ಲೇಸ್, ಚತುರ್ಥ ಭಾವ. ಅದಕ್ಕೆ ಅದೊಂದು ಸುಖದ ಮನೆ, ಸುಖದ ಭಾವ ಅಂತ ಕರೆದಿದ್ದಾರೆ. ಚತುರ್ಥ ಭಾವ ಲಗ್ನದಿಂದ ಚತುರ್ಥ ಭಾವ ಸುಖದ ಮನೆ. ಯಾಕಂದ್ರೆ ಅಲ್ಲಿ ಮನೆ, ಆಸ್ತಿ ಎಲ್ಲವೂ ಸಿಗ್ತಕ್ಕಂಥ ಮನೆ. ಅಲ್ಲಿ ಏನಾದ್ರೂ ಪಾಪಗ್ರಹಗಳು ಕೂತಿದೆ, ಅಥವಾ ಪಾಪಗ್ರಹದ ದೃಷ್ಟಿ ಬಿದ್ದಿದ್ದರೆ, ಅಥವಾ ಪಾಪಗ್ರಹದ ಜೊತೆ ಕನೆಕ್ಟ್ ಆಗಿದ್ದರೆ, ಅಲ್ಲಿ ನಮ್ಗೆ ಆ ಮನೆಯ ಆ ಜಾಗದಿಂದ ದುಸ್ವಪ್ನಗಳು ಬರ್ತಕ್ಕಂಥದ್ದು. ಕೇತು ಬಂದಿದ್ರೆ ಅಲ್ಲಿ ಹಾವಿನ ಕನಸುಗಳು ಬರ್ತಕ್ಕಂಥದ್ದು, ಅಥವಾ ಶನಿ ಬಂದಿದ್ರೆ ಯಾರೋ ನಮ್ಮನ್ನು ಹಟ್ಟಿಸ್ಕೊಂಡು ಬಂದ ಹಾಗೆ, ಯಾರೋ ನಮ್ಮನ್ನು ಕೊಂದ ಹಾಗೆ, ದರೋಡೆ ಮಾಡಿದ ಹಾಗೆ, ಅಥವಾ ರಾಹು ಬಂದಾಗ ಬೇರೆ ಬೇರೆ ಕನಸುಗಳು, ಶುಕ್ರ ಬಂದಾಗ ಬೇರೆ ಬೇರೆ ವಿಚಿತ್ರ ಕನಸುಗಳು, ಹುಡುಗಿ ವಿಚಾರದಲ್ಲಿ, ಹುಡುಗನ ವಿಚಾರದಲ್ಲಿ, ಲೈಂಗಿಕ ವಿಚಾರ ಇರ್ಬೋದು, ಈ ರೀತಿಯ ಕನಸುಗಳು ಬರ್ತಕ್ಕಂಥದ್ದು. ಇದೆಲ್ಲವೂ ನಮ್ಮ ಜಾತಕದಲ್ಲಿ ಇಂಡಿಕೇಶನ್. ಅದಕ್ಕೆ ಫುಲ್ ಪರಿಹಾರ ಬೇಕಿದ್ರೆ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿನೇ ಅದಕ್ಕೆ ಪರಿಹಾರವನ್ನ ಕೊಡಬೇಕು. ಯಾವ ಗ್ರಹ ಅಥವಾ ಏನಾದ್ರೂ ಪ್ರೇತ ಬಾಧಕ ಇದೆಯಾ, ದೋಷ ಬಾಧಕ ಇದೆಯಾ ಅಂತ. ಬಟ್ ನಾನಿವತ್ತು ಜನರಲ್ ಆಗಿ ಎಲ್ಲರಿಗೆ ಬೇಕಾಗ್ತಕ್ಕಂಥ ಒಂದು ಪರಿಹಾರವನ್ನು ನಾನು ಕೊಡ್ತೇನೆ. ಸೊ ಯಾರಿಗೆಲ್ಲ ನಿದ್ರಾಹೀನತೆ ಇದೆ ಅಂತಕ್ಕಂಥವ್ರು, ಮಾನಸಿಕ ಸಮಸ್ಯೆ ಇದೆ ಅಂತಕ್ಕಂಥವ್ರು, ರಾತ್ರಿ ಮಲಗುವಾಗ ಒಂದು 2 ಬೆಳ್ಳುಳ್ಳಿ ಹೆಸರನ್ನ, ಗಾರ್ಲಿಕ್ ಎಸಳು, 2 ದೊಡ್ಡದು ಗಾರ್ಲಿಕ್ ಅಲ್ಲ, ಎಸಳು ಕರೆಕ್ಟ್ ನೋಡಿ. ಮತ್ತೆ ಏನೇನು ತುಂಬಾ ಜನ ಫೋನ್ ಮಾಡಿ ಮತ್ತೆ ಕೇಳ್ತಾರೆ ನಮ್ಮದು, ಅದಕ್ಕೋಸ್ಕರ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ. ಸೊ ಗಾರ್ಲಿಕ್, 2 ಗಾರ್ಲಿಕ್ ಏನಿದೆ ಅದರದ್ದು ಬಿಲ್ಲೆ, 2 ಹೆಸರು ಬರುತ್ತೆ, ಅದನ್ನ ತಲೆದಿಮ್ಮಿನ ಅಡಿಯಲ್ಲಿಟ್ಟು ಮಲಗಬೇಕು ರಾತ್ರಿ ಹೊತ್ತು. ನೆಕ್ಸ್ಟ್ ಡೇ ಅದನ್ನ ಯಾವ್ದಾದೊಂದು ಗಿಡಕ್ಕೋ ಮರಕ್ಕೋ ಹಾಕಬೇಕು. ಇದನ್ನ ಎಷ್ಟು ದಿನ ಮಾಡಬೇಕು? 21 ದಿನ ಮಾಡ್ಬೇಕು ಕಂಟಿನ್ಯೂ ಆಗಿ. ಆ ನಂತರ 1-2 ತಿಂಗಳು ಬಿಟ್ಟು ಮತ್ತೆ 21 ದಿನ ಇದನ್ನ ಮಾಡ್ತಾ ಬರ್ಬೇಕು. ನಿಮ್ಮ ನೆಗೆಟಿವ್ ಅನ್ನ ಆ ವಸ್ತು ಇಳ್ಕೊಳ್ಳುತ್ತೆ. ಸೊ ಇದರಿಂದ ನಿಮ್ಗೆ ದುಸ್ವಪ್ನ ಬರೋದು ಅಂದ್ರೆ ಕೆಟ್ಟ ಕನಸುಗಳು ಬೀಳ್ತಕ್ಕಂಥದ್ದು ಕಮ್ಮಿ ಆಗ್ತಾ ಬರ್ತದೆ. ಮತ್ತೆ ನಿದ್ರಾಹೀನತೆ ಇದ್ದರೆ ಇನ್ನೊಂದು ಪರಿಹಾರ, ನಿಮ್ಮ ಮನೆ ಹತ್ರ ರಳಿ ಮರ ಇದ್ರೆ ಅಂದ್ರೆ ಅಶ್ವತ್ಥ ವೃಕ್ಷ ಇದ್ದರೆ ಪ್ರತಿ ಸೋಮವಾರ ಹಸಿ ಹಾಲನ್ನು ತಗೊಂಡೋಗಿ, ಈಗ ಪ್ಯಾಕೆಟ್ ಅಲ್ಲೇ ಸಿಗ್ತದೆ ಹಸಿ ಹಾಲು, ಅದನ್ನ ಯಾವುದೊಂದು ಚೊಂಬುಗೋ ಅಥವಾ ಯಾವುದೋ ಲೋಟಕ್ಕೆ ಹಾಕಿ ಹಸಿ ಹಾಲನ್ನು ತಗೊಂಡೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ಮರಕ್ಕೆ ಹಾಕಬೇಕು. ಅದನ್ನ 9 ಪ್ರದಕ್ಷಿಣೆಯನ್ನ ಬಂದು ಹಸಿ ಹಾಲನ್ನ ಅದಕ್ಕೆ ಹಾಕ್ತಾ ಬಂದಾಗ ಮತ್ತು ಬೆಳ್ಳುಳ್ಳಿ ತಂತ್ರವನ್ನು ಮಾಡಿದಾಗ ನಿಮ್ಗೆ ಇರ್ತಕ್ಕಂಥ ನಿದ್ರಾಹೀನತೆ ಹಾಗೂ ದುಸ್ವಪ್ನಗಳು ನಿವಾರಣೆ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಸಂಚಿಕೆಯಲ್ಲಿ ಕೊಡ್ತಕ್ಕಂಥ ಸರಳ ಪರಿಹಾರ. ನಂಬಿಕೆ ಇದ್ದವರು ಮಾಡಿ. ನಿಜವಾಗ್ಲೂ ಇದೊಂದು ಪರಿಹಾರ ನಾನು ಕೊಡಬೇಕಿದ್ರೆ, ಈ ಪರಿಹಾರ ನಾನು ತುಂಬ ಜಾತಕ ನೋಡಿದ್ದೇನೆ. ನಾನು ತುಂಬಾ ಜನರ ಜಾತಕ, ಅದರ ಅನುಭವದ ಮೇಲೆ ಅವರಿಗೆ ಕೊಟ್ಟ ಪರಿಹಾರ ವರ್ಕ್ ಆದ ಮೇಲೆ ಯೂಟ್ಯೂಬ್ ಅಲ್ಲಿ ಕೊಡ್ತಾ ಇದ್ದೇನೆ. ಖಂಡಿತವಾಗ್ಲೂ ಕೆಲವರಿಗೆ ಇದು ತುಂಬಾ ವರ್ಕ್ ಆಗಿದೆ. ಸೊ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡುವವರು ಫೋನ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಬೋದು. ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡ್ಬೋದು, ಪ್ರಶ್ನೆ ಕೂಡ ಕೇಳ್ಬೋದು. ಮುಂದಿನ ವಿಡಿಯೋ ಜೊತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ.